ಎಲ್ಲ ಆರೋಪಿಗಳನ್ನ ಕೋರ್ಟ್ ಕಸ್ಟಡಿಗೆ ಪಡೆಯೋದಕ್ಕೆ ಸೂಚನೆಯನ್ನ ನೀಡಿದೆ. A2, A21 ನಿರ್ದೋಷಿ ಅಂತ ತೀರ್ಪು ಬಂದಿರೋದು. ಅಲ್ಲಿಗೆ 19 ಮಂದಿ 21 ಜನ ಏನು ಈ ಕೊಲೆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ರಲ್ಲ, ಅದರಲ್ಲಿ A15 ವಿನಯ್ ಕುಲಕರ್ಣಿ ಅವರು, ಉಳಿದಂತೆ A21 ಮತ್ತೆ 22 20 ಮತ್ತೆ 21 19 ಮಂದಿ ಆರೋಪಿಗಳಿಗೆ ಶಿಕ್ಷೆಯನ್ನ ಕೋರ್ಟ್ ಈಗ ವಿಧಿಸಿರೋದು. ಅಗೇನ್ ಈಗ ಏನು ಫೆಬ್ರವರಿ ತಿಂಗಳಲ್ಲಿ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿಕೊಂಡು ಹೊರಗಡೆ ಬಂದಿದ್ರಲ್ಲ ವಿನಯ್ ಕುಲಕರ್ಣಿ ಅವರು, ಈಗ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನತ್ತ ಮುಖ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಈಗ ನೆಕ್ಸ್ಟ್ ಏನ್ ಆಪ್ಷನ್ ಇರಬಹುದು ಅವರಿಗೆ? ಯಾವ ರೀತಿಯಾಗಿ ಕಾನೂನಾತ್ಮಕ ಹೋರಾಟ ಮಾಡಬಹುದು? ಯಾಕಂತಂದ್ರೆ ಈಗ CBI ಅಧಿಕಾರಿಗಳು ತನಿಖೆ ಮಾಡಿ ವಿಚಾರಣೆ ಮಾಡಿ ಸಾಕ್ಷಿಗಳನ್ನ ಕಲೆ ಹಾಕಿ ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಎಲ್ಲರ ಹೇಳಿಕೆಗಳನ್ನ, ಎಲ್ಲರ ಸ್ಟೇಟ್ಮೆಂಟ್ಗಳನ್ನ ಅವರು ದಾಖಲು ಮಾಡಿಕೊಂಡಿರ್ತಾರೆ. ಅದರ ಆಧಾರದ ಮೇಲೆ ಈಗ ಕೋರ್ಟ್ ಅಂತಿಮ ತೀರ್ಪನ್ನ ಪ್ರಕಟಗೊಳಿಸಿರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ನಿರೀಕ್ಷೆ ಮಾಡದಂತೆಯೇ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 19 ಮಂದಿ ದೋಷಿಗಳು ಅಂತ ಗೊತ್ತಾಗಿದೆ. ಶಿಕ್ಷೆಯ ಪ್ರಮಾಣ ಎಷ್ಟು, ಏನಿದೆ ಮಾಹಿತಿ? ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ಏನು ಇದೆಲ್ಲವೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಸಾಕ್ಷಿಗಳು ಆ ರೀತಿಯಾಗಿ ಈ ಒಂದು ಕೊಲೆ ಕೇಸ್ನಲ್ಲೂ ಕೂಡ ಇರುವಂಥದ್ದು 113 ಸಾಕ್ಷಿಗಳನ್ನು ಕೂಡ ಈಗಾಗಲೇ ಏನು CBI ಅಧಿಕಾರಿಗಳು ಕೂಡ ಈಗಾಗಲೇ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಿರುವಂಥದ್ದು. ಸೊ ಹೀಗಾಗಿ ಒಂದು ರೀತಿ ಐತಿಹಾಸಿಕ ತೀರ್ಪು ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ A20 ಮತ್ತೆ 21 ಇಬ್ಬರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಈ ಒಂದು ಕೊಲೆ ಕೇಸ್ನಲ್ಲೂ ಕೂಡ ದೋಷಿ ಅಂತ ಈಗಾಗಲೇ ತೀರ್ಪನ್ನು ಕೂಡ ಈಗಾಗಲೇ ನ್ಯಾಯಾಧೀಶರು ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಸುದೀರ್ಘವಾದಂತಹ ಪುಟಗಳು ಉಳ್ಳಂತಹ ಏನು ಕಾಪೀಸ್ ಏನಿರುತ್ತೆ ಅದನ್ನು ಕೂಡ ಈಗಾಗಲೇ ಗಜಾನನ ಭಟ್ ಅವರು ಕೂಡ ಈಗಾಗಲೇ ಓದ್ತಾ ಇದ್ದಾರೆ. ಆದರೆ ಶಿಕ್ಷೆಯ ಪ್ರಮಾಣ ಇವತ್ತು ಹೇಳೋದಕ್ಕಾಗಲ್ಲ. ಬಹುತೇಕವಾಗಿ ನಾಳೆ ಯಾರ್ಯಾರಿಗೆ ಎಷ್ಟೆಷ್ಟು ವರ್ಷಗಳ ಶಿಕ್ಷೆ ಅಂತಾನು ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡಿ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಕೇಸಲ್ಲಿ ಯಾರ್ಯಾರ ಪಾತ್ರಗಳು ಯಾವ್ಯಾವ ರೀತಿ ಇದೆ ಅಂತಾನು ಕೂಡ ಅಲ್ಲಿ ಆ ಉಲ್ಲೇಖ ಮಾಡಲಾಗಿರುತ್ತೆ. ಆ ಒಂದು ಆಧಾರದ ಮೇಲೂ ಕೂಡ ಇಲ್ಲಿ ಶಿಕ್ಷೆಯ ಪ್ರಮಾಣ ಏನಿದೆ ಅದನ್ನು ಕೂಡ ಓದಲಾಗುತ್ತೆ. ಸೊ ಹೀಗಾಗಿ ಬಹುತೇಕವಾಗಿ ನಾಳೆ ಶಿಕ್ಷೆಯ ಪ್ರಮಾಣ ಏನು ಅದನ್ನ ಕೂಡ ಜಡ್ಜ್ ಹೇಳ್ತಾರೆ. ಈಗಾಗಲೇ ಉಳಿದಂತ 19 ಜನ ಆರೋಪಿಗಳೇನಿದ್ದಾರೆ ಅವರೆಲ್ಲರನ್ನು ಕೂಡ ಈಗಾಗಲೇ CBI ಅಧಿಕಾರಿಗಳು ಕೂಡ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಈಗಾಗಲೇ ಅಲ್ಲೂ ಕೂಡ ಕೆಲವೊಂದು ಪ್ರೊಸೀಜರ್ಗಳು ಕೂಡ ಇರುತ್ತೆ. ಆ ಒಂದು ಪ್ರೊಸೀಜರ್ ಎಲ್ಲವೂ ಕೂಡ ಮುಗ್ದ ನಂತರದಲ್ಲಿ ಎಲ್ಲರನ್ನು ಕೂಡ ಪರಪ್ಪನ ಅಗ್ರಹಾರಕ್ಕೂ ಕೂಡ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಅಲ್ಲಿ ಹೋಗಿ ಕೂಡ ಬಿಟ್ಟು ಬರುವಂತ ಕೆಲಸ ಕೂಡ ಈಗಾಗಲೇ CBI ಅಧಿಕಾರಿಗಳು ಕೂಡ ಮಾಡ್ತಾರೆ. ಒಂದು ರೀತಿ CBIಗೂ ಕೂಡ ಸಿಕ್ಕಂತ ಒಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುದೀರ್ಘವಾದಂತಹ ಒಂದು 10 ವರ್ಷಗಳ ಪಯಣ, ಅಂದ್ರೆ ಒಂದು 8 ವರ್ಷ ಆಗಿದೆ ಈ ಒಂದು ಕೇಸನ್ನ CBI ಟೇಕ್ ಓವರ್ ಮಾಡಿ. ಆಗಿಂದನೂ ಕೂಡ ಸಾಕಷ್ಟು ಒಂದು ರೀತಿ ಹೈಪ್ ಸೃಷ್ಟಿ ಮಾಡಿತ್ತು. ಯಾಕಂದ್ರೆ ಈ ಒಂದು ಕೇಸ್ನಲ್ಲಿ ಇದ್ದಂತ ಸಂದರ್ಭದಲ್ಲೇ ವಿನಯ್ ಕುಲಕರ್ಣಿ ಅವರು ಇದ್ರೆ ಅವರು ಕೂಡ ಜೈಲಿನಲ್ಲೇ ಇದ್ಕೊಂಡು ವಿಧಾನಸಭೆ ಎಲೆಕ್ಷನ್ ಅನ್ನು ಕೂಡ ಗೆದ್ದಿದ್ರು. ಸೊ ಹೀಗಾಗಿ ಅವರನ್ನ ಈಗಾಗಲೇ ದೋಷಿ ಅಂತ ತೀರ್ಪನ್ನ ಕೊಟ್ಟಿರುವಂಥದ್ದು. ಸಾಕಷ್ಟು ಹಿನ್ನಡೆ ಕೂಡ ಅವ್ರಿಗೂ ಕೂಡ ಆಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರ ವಿರುದ್ಧವಾಗಿ ಸಾಕಷ್ಟು ಸಾಕ್ಷಿಗಳು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಅದೆಲ್ಲವೂ ಕೂಡ ಈಗಾಗಲೇ ಜಡ್ಜ್ ಬಳಿಯಲ್ಲೂ ಕೂಡ ಇರುವಂಥದ್ದು. ಸಾಕಷ್ಟು ಜನ ಹೇಳಿಕೆ ಕೂಡ ಅವರ ವಿರುದ್ಧವಾಗೂ ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ವಿನಯ್ ಕುಲಕರ್ಣಿ ಅವರ ಮುಂದಿನ ನಡೆ ಏನು ಅನ್ನೋದೇ ಈಗಾಗಲೇ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಅಂದ್ರೆ ನಾರ್ಮಲ್ ಆಗಿ ಈಗ ಕಾನೂನಿನ ಪ್ರಕಾರ ಹೋಗೋದಾದ್ರೆ ಅವರು ಕೂಡ ಈ ಒಂದು ಜಡ್ಜ್ಮೆಂಟ್ ಅನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೂ ಕೂಡ ಹೋಗ್ತಾರೆ. ಹೈಕೋರ್ಟ್ ನಲ್ಲೂ ಕೂಡ ಇದೇ ರೀತಿಯಾಗಿ ಫೈಟ್ ಮಾಡಬೇಕಾಗುತ್ತೆ. ಆದ್ರೆ ಬಹುತೇಕ ಇನ್ನೊಂದು 3-4 ತಿಂಗಳಂತೂ ಅವರು ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಇದೆಲ್ಲವೂ ಕೂಡ ಪ್ರೊಸೀಜರ್ ಕಂಪ್ಲೀಟ್ ಆದ ನಂತರದಲ್ಲಿ ಮತ್ತೆ ಅವರ ಪರವಾದಂತ ವಕೀಲರೇನಿದ್ದಾರೆ ಅವರು ಕೂಡ ಹೈಕೋರ್ಟ್ಗೆ ಹಾಕೊಂಡು ಆನಂತರ ಮುಂದಿನ ಕಾನೂನಿನ ಹೋರಾಟ ಅವರು ಮಾಡಬೇಕಾಗತ್ತೆ ಅಂತಾನೆ ಹೇಳ್ಬೋದು ಪ್ರಭು. ಅಜಯ್, ಈಗ ಒಂದು ವೇಳೆ ಮುಂದಿನ ಕಾನೂನು ಹೋರಾಟಗಳನ್ನ ಮಾಡಬೇಕು ಅಂತೇಳಿ ಅವರು ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ರಿಲೀಫ್ ಸಿಗುವಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿರುತ್ತೆ, ಚಾನ್ಸಸ್ ಎಷ್ಟಿರುತ್ತೆ ಅಂತ? ಖಂಡಿತವಾಗ್ಲೂ ಈಗಾಗಲೇ ಈಗ ಒಂದು ಲೋಯರ್ ಕೋರ್ಟ್ ಅಂದ್ರೆ ಈಗಾಗಲೇ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಈ ಒಂದು ಕೇಸ್ ಇರುವಂತದ್ದು. ಅಲ್ಲೂ ಕೂಡ ಸಾಕಷ್ಟು ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಜಡ್ಜ್ ಆಲಿಸಿರ್ತಾರೆ. ಅದನ್ನ ಪ್ರಶ್ನೆ ಮಾಡಿ ಈಗಾಗಲೇ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಅದರಲ್ಲಿ ಯಾವ ರೀತಿಯಾದಂತ ಏನೋ ಆಪೋಸಿಟ್ ಆಗಿ ಇವರಿಗೆ ಸಾಕ್ಷಿಗಳು ಏನಿದೆ, ಅವರ ವಿರುದ್ಧವಾಗಿ ಸಾಕ್ಷಿಗಳೇನಿದೆ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಉಲ್ಲೇಖವನ್ನ ಮಾಡಿರ್ತಾರೆ. ಅದನ್ನ ಪ್ರಶ್ನೆ ಮಾಡ್ತಾ ಅದನ್ನ ತಪ್ಪು ಅಂತ ಹೇಳಿ ಇಲ್ಲಿ ವಿನಯ್ ಕುಲಕರ್ಣಿ ಪರ ವಕೀಲರೇನಿದ್ರೆ ಅವರು ಅದನ್ನ ಪ್ರೂವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆ ಒಂದು ಕೆಲಸವನ್ನು ಕೂಡ ಹೈಕೋರ್ಟ್ ಅಲ್ಲೂ ಕೂಡ ಇವರು ಮಾಡಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಇವರು ಹೊರಗೆ ಬರೋದಕ್ಕೆ ಸಾಧ್ಯ ಆಗತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಕೇಸಲ್ಲಿ ಬಹುತೇಕವಾಗಿ ಈಗಾಗಲೇ ಏನೋ ದೋಷಿ ಅಂತ ತೀರ್ಪು ಬಂದಿರೋದ್ರಿಂದಾಗಿ ಬಹುತೇಕ ಏನೋ ಹೇಳೋದಾರೆ ಒಂದು 7 ವರ್ಷಗಳಕ್ಕಿಂತ
ಹೆಚ್ಚು ಕಾಲ ಅವರಿಗೆ ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಕ್ರೈಮ್ ಆಫ್ ಸೀನಲ್ಲಿ ಇವರು ಇದ್ರ, ಮತ್ತು ಇವರ ಪಾತ್ರ ಏನು, ಮತ್ತು ಇವರು ಸಾಕ್ಷಿ ನಾಶ ಮಾಡಿದಾರಾ, ಮತ್ತು ಅದರ ಸಾಕ್ಷಿಗೆ ಹೆದರಿಸಿದಾರಾ, ಇದೆಲ್ಲವನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಲಾಗಿರುತ್ತೆ. ಚಾರ್ಜ್ ಶೀಟಲ್ಲಿ ಕೂಡ ಸಾಕಷ್ಟು ವಿಚಾರಗಳನ್ನು ಕೂಡ ಸೇರಿಸಿರ್ತಾರೆ. ಅದರ ಜೊತೆಗೆ ಈಗಾಗಲೇ ಜಡ್ಜ್ಮೆಂಟ್ ಕಾಪಿಯಲ್ಲೂ ಕೂಡ ಅದೆಲ್ಲವನ್ನು ಕೂಡ ಜಡ್ಜ್ ಕೂಡ ಉಲ್ಲೇಖವನ್ನು ಮಾಡಿರ್ತಾರೆ. ಅದನ್ನು ಇಲ್ಲಿ ವಿನಯ್ ಕುಲಕರ್ಣಿ ಪರ ವಕೀಲರೇನಿರ್ತಾರೆ ಅವರು ಕೂಡ ರೆಫರ್ ಮಾಡ್ತಾರೆ, ಯಾವ್ಯಾವ ರೀತಿಯಾಗಿ ಇಲ್ಲಿ ಅವರ ಕಕ್ಷಿದಾರರ ಪರವಾಗಿ ಅಂದರೆ ಅವರ ವಿರುದ್ಧವಾಗಿ ಸಾಕ್ಷಿಗಳು ಹೇಳಿದ್ದಾರೆ, ಅವರ ವಿರುದ್ಧವಾಗಿ ಸಾಕ್ಷಿಗಳು ಯಾವ್ಯಾವ ರೀತಿಯಾಗಿ ಇಲ್ಲಿ ಕೆಲಸ ಮಾಡಿದೆ ಅಂತೇಳಿ ಅದೆಲ್ಲವನ್ನು ಕೂಲಂಕುಷವಾಗಿ ಆಲಿಸಬೇಕಾಗತ್ತೆ. ಅದು ಆಲಿಸಿ ಆದ ನಂತರದಲ್ಲಿ ಇವರು ಯಾವಾಗ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೋ, ಅಪೀಲ್ ಹೋದಂಥ ಸಂದರ್ಭದಲ್ಲಿ ಕೂಡ ಅದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿ ಹೈಕೋರ್ಟ್ ಅಲ್ಲಿ ಕೂಡ ಇವರು ಏನೋ ಅರ್ಜಿ ಹಾಕೊಳ್ಬೇಕಾಗತ್ತೆ. ಈ ಒಂದು ತೀರ್ಪನ್ನೇ ಪ್ರಶ್ನೆ ಮಾಡಿ ಅರ್ಜಿಯನ್ನು ಹಾಕೊಳ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಆಸ್ ಇಟ್ ಈಸ್ ಏನೋ CBI ಅವರು ಕೂಡ ಅರ್ಜಿಯನ್ನು ಹಾಕೊಳ್ತಾರೆ. ಸೊ ಹೀಗಾಗಿ ಇದು ಕಾನೂನಿನ ಆ ಒಂದು ಏನು ಚೌಕಟ್ಟಿನಲ್ಲೇ ಮುಂದೆ ಸಾಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಪ್ರಭು. ಈಗ ಕೊಲೆ ಕೇಸ್ನಲ್ಲಿ 19 ಮಂದಿ ದೋಷಿಗಳು ಅಂತ ಗೊತ್ತಾಗಿದೆ, ತೀರ್ಪು ಹೊರಬಿದ್ದಿದೆ. ಈಗ ನೆಕ್ಸ್ಟ್ ಕಾನೂನು ಪ್ರಕ್ರಿಯೆಗಳು ಏನು, ಜೊತೆಗೆ ನಾಳೆ ಅಲ್ಲಿಗೆ ಎಕ್ಸಾಕ್ಟ್ ಶಿಕ್ಷೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತ ಕ್ಲಾರಿಟಿ ಸಿಗುತ್ತಾ? ಹಾಗಾದ್ರೆ ಖಂಡಿತವಾಗ್ಲೂ ನಾಳೆ ಬಹುತೇಕವಾಗಿ ಶಿಕ್ಷೆಯ ಪ್ರಮಾಣ ಏನಿದೆ ಅದೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ, ಯಾರ್ಯಾರಿಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಅಂತೇಳಿ. ಯಾಕಂದ್ರೆ ಇಲ್ಲಿ ಕ್ರೈಮ್ ಸೀನಲ್ಲಿ ಇಲ್ಲಿ ವಿನಯ್ ಕುಲಕರ್ಣಿ ಅವರು ಇದ್ರೋ ಇಲ್ವೋ, ಅಥವಾ ಯಾರ್ಯಾರು ಇದ್ರು, ಮತ್ತೆ ಇವರು ಯಾವ ರೀತಿಯಾದಂಥ ಸಪೋರ್ಟ್ ಅವ್ರಿಗೆ ಕೊಟ್ಟಿದ್ರು, ಹಣಕಾಸಿನ ವಿಚಾರದಲ್ಲಿ ಸಪೋರ್ಟ್ ಮಾಡಿದ್ರಾ, ಮತ್ತೆ ಏನಾದ್ರು ಟೂಲ್ಸ್ಗಳನ್ನ ಕೊಡುವಂಥ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದ್ರಾ, ಕರ್ಕೊಂಡು ಹೋಗೋದಕ್ಕೆ ವೆಹಿಕಲ್ಸ್ಗಳನ್ನ ಕೊಟ್ಟಿದ್ರಾ, ಈ ಎಲ್ಲ ವಿಚಾರಗಳು ಕೂಡ ಅವರಿಗೆ ಗೊತ್ತಿತ್ತಾ, ಮತ್ತೆ ಇವರು ಸಂಭಾಷಣೆ ಮಾಡಿದಂಥ ಕೆಲವೊಂದು ಆಡಿಯೋಸ್ ಆಗಿರ್ಬೋದು, ಕೆಲವೊಂದು ವಿಡಿಯೋಸ್ ಆಗಿರ್ಬೋದು, ಮತ್ತೆ ಆ ಒಂದು ಸಂದರ್ಭದಲ್ಲಿ ಹೋದಂಥ CCTV ಫುಟೇಜಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ CBI ಅಧಿಕಾರಿಗಳು ಕೂಡ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರ್ತಾರೆ. ಆ ಒಂದು ಚಾರ್ಜ್ ಶೀಟ್ ನ ಆಧಾರದ ಮೇಲೆ ಇಲ್ಲಿ ಟ್ರಯಲ್ ಮಾಡಲಾಗತ್ತೆ. ಟ್ರಯಲ್ ಮಾಡುವಂತ ಸಂದರ್ಭದಲ್ಲೂ ಕೂಡ 164 ಸ್ಟೇಟ್ಮೆಂಟ್ ಅನ್ನು ಕೂಡ ತಗೊಂಡಿರ್ತಾರೆ. ಯಾರೇ ಒಬ್ರು ಸಾಕ್ಷಿಗೆ ಬಂದು ಹೇಳುವಂತ ಸಂದರ್ಭದಲ್ಲೂ ಕೂಡ ಜಡ್ಜ್ ಮುಂದೆ ತಗೊಳ್ತಾರೆ 164 ಸ್ಟೇಟ್ಮೆಂಟ್, ಅದನ್ನು ಕೂಡ ತಗೊಂಡಿರ್ತಾರೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಇಂಪಾರ್ಟೆನ್ಸ್ ಕೊಡ್ತಾ ಹೋಗುತ್ತೆ ಈ ಒಂದು ಕೇಸ್ನಲ್ಲಿ, ಪ್ರತಿಯೊಂದು ಕೇಸಲ್ಲೂ ಅಷ್ಟೇ. ಸೊ ಹೀಗಾಗಿ ಈಗ ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂಥ ಏನು ಇಲ್ಲಿ ಮುಂದೆ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಮುಂದೆ ನಾಳೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಎಷ್ಟು ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಅಂತ ಹೇಳಿ.